ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2026ರ ಈ ಒಂದು ವರ್ಷದಲ್ಲಿ ಜುಲೈ 10ರ ನಂತರ ಮೀನ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜುಲೈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಅದರಲ್ಲೂ ಈ ರಾಶಿಯವರ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಈ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ಈ ಜುಲೈ ತಿಂಗಳಿನಲ್ಲಿ ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಮೀನಾ ರಾಶಿಯವರಿಗೆ ಈ ಜುಲೈ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ ಸ್ನೇಹಿತರೆ. ಈ ಜುಲೈ ತಿಂಗಳು ಮೀನ ರಾಶಿಯವರಿಗೆ ಅದ್ಭುತ ಸಮತೋಲನವನ್ನು ಕಲಿಸುವಂತಹ ತಿಂಗಳು. ಒಂದೆಡೆ ಶನಿ ನಿಮ್ಮ ಜನ್ಮ ರಾಶಿಯಲ್ಲಿ ಚಲಿಸುತ್ತಿದ್ದು ನಿಮ್ಮ ಮೇಲಿನ ಜವಾಬ್ದಾರಿಗಳ ಹೊರೆಯನ್ನು ಹೆಚ್ಚಿಸಲಿದ್ದಾರೆ ಮತ್ತು ನಿಮ್ಮನ್ನು ಸ್ವಲ್ಪ ಆಯಾಸಗೊಳಿಸಲಿದ್ದಾರೆ. ಆದರೆ ಅದಕ್ಕೆ ಪ್ರತಿವಿಷವಾಗಿ ನಿಮ್ಮ 5ನೇ ಮನೆಯಲ್ಲಿ ಇರತಕ್ಕಂತಹ ಗುರು ತನ್ನ ಅಮೃತ ದೃಷ್ಟಿಯಿಂದ ಪ್ರತಿ ಹೆಜ್ಜೆಯಲ್ಲೂ ನಿಮ್ಮನ್ನು ರಕ್ಷಿಸ್ತಾ ಬರ್ತಾನೆ. ಗುರುವಿನ ಲಗ್ನದ ಕಾರಣದಿಂದಾಗಿ ನಿಮ್ಮ ರಾಶಿಯಲ್ಲಿ ಶನಿಯ ನಕಾರಾತ್ಮಕ ಪರಿಣಾಮಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ. 3ನೇ ಮನೆಯಲ್ಲಿ ಮಂಗಳವು ನಿಮ್ಮ ಅಪ್ರತಿಮ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡಲಿದ್ದು ಈ ತಿಂಗಳಿನಲ್ಲಿ ನೀವು ಹೊರಗಿನವರನ್ನ ಜಯಿಸಬೇಕಾಗಿಲ್ಲ. ಆದರೆ ನಿಮ್ಮ ಸ್ವಂತ ಭಯಗಳನ್ನು 6ನೇ ಮನೆಯಲ್ಲಿ ಕೇತು ನಿಮಗೆ ಯಾವುದೇ ಸಮಸ್ಯೆಗಳನ್ನು ಉಂಟು ಮಾಡೋದಿಲ್ಲ. ಆದರೆ ನಿಮ್ಮ ಮನಸ್ಸಿನಲ್ಲಿ ಸ್ವಕೀಳಿರಿಮೆ ಮತ್ತು ಅನಾರೋಗ್ಯದ ಬಗ್ಗೆ ಅಜ್ಞಾತ ಭಯವು ನಿಮ್ಮನ್ನು ಶಾಂತಿಯಾಗಿ ಇರಲು ಬಿಡೋದಿಲ್ಲ. ನೀವು ವಾಸ್ತವದಲ್ಲಿ ಬದುಕಲು ಒಗ್ಗಿಕೊಂಡ್ರೆ ಈ ತಿಂಗಳು ಬಹಳಷ್ಟು ಉತ್ತಮವಾದಂತಹ ಪ್ರಯೋಜನವನ್ನು ಈ ರಾಶಿಯವರು ಪಡೆದುಕೊಳ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಜುಲೈ ತಿಂಗಳಿನಲ್ಲಿ ಈ ಮೀನ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳ ವಿಚಾರಕ್ಕೆ ಬರೋದಾದ್ರೆ, ಮೊದಲನೇದಾಗಿ ಶನಿ ಗ್ರಹದ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. ನಿಮ್ಮ 1ನೇ ಮನೆಯಲ್ಲಿ ಜನ್ಮ ರಾಶಿಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಶನಿಯು ದೈಹಿಕ ಆಯಾಸವನ್ನು ತರಲಿದ್ದಾರೆ. ಕೆಲಸದಲ್ಲಿ ವಿಳಂಬವಾಗ್ತಾ ಹೋಗ್ತದೆ, ಹೆಚ್ಚಿನ ಜವಾಬ್ದಾರಿಗಳು ಕೂಡ ಹೆಚ್ಚಾಗಲಿದ್ದು ಈ ಟೈಮ್ನಲ್ಲಿ ಈ ರಾಶಿಯವರಿಗೆ ಶಿಸ್ತು ಕೂಡ ಬಹಳ ಮುಖ್ಯ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 5ನೇ ಮನೆಯಲ್ಲಿ ಇರತಕ್ಕಂತಹ ಗುರು ಬೌದ್ಧಿಕ ಬೆಳವಣಿಗೆ, ಉನ್ನತ ನಿರ್ಧಾರಗಳು, ಹಿಂದಿನ ಪುಣ್ಯಗಳ ರಕ್ಷಣೆಯ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದು ಹಾಗೆ ಹಠಾತ್ ಅದೃಷ್ಟವನ್ನು ಕೂಡ ತರಲಿದ್ದಾರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 3ನೇ ಮನೆಯಲ್ಲಿ ಇರತಕ್ಕಂತಹ ಮಂಗಳನು ಈ ರಾಶಿಯವರ ಜೀವನದಲ್ಲಿ ಅಪಾರವಾದಂತಹ ಧೈರ್ಯವನ್ನು ತರಲಿದ್ದಾರೆ. ಸಾಧನೆ, ಒಡ ಹುಟ್ಟಿದವರಿಂದ ಬೆಂಬಲ ಮತ್ತು ಸಣ್ಣ ಪ್ರವಾಸಗಳಿಂದ ಲಾಭವನ್ನು ಕೂಡ ಈ ರಾಶಿಯವರು ಕಾಣಲಿದ್ದೀರಿ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ, 6ನೇ ಮನೆಯಲ್ಲಿ ಕೇತು ಇರಲಿದ್ದು ಅನಾರೋಗ್ಯದ ಬಗ್ಗೆ ಅವಿವೇಕದ ಭಯ, ಕಡಿಮೆ ಸ್ವಾಭಿಮಾನ ಮತ್ತು ದೈನಂದಿನ ಜೀವನದಲ್ಲಿ ಬೇರ್ಪಾಡುವಿಕೆ ಉಂಟಾಗಲಿದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 4 ಮತ್ತು 5ನೇ ಮನೆಯಲ್ಲಿ ಸೂರ್ಯನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು ಜುಲೈ 16ರಿಂದ 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡತಕ್ಕಂತಹ ಸೂರ್ಯನು ಗುರುವಿನೊಂದಿಗಿನ ಒಡನಾಟದಿಂದಾಗಿ ಸರ್ಕಾರಿ ಕೆಲಸದಲ್ಲಿ ಸಕಾರಾತ್ಮಕ ಮತ್ತು ಪ್ರಸಿದ್ಧವನ್ನು ತರಲಿದ್ದಾರೆ. ಇನ್ನು ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ, 5 ಮತ್ತು 4ನೇ ಮನೆಯಲ್ಲಿ ಬುಧನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು ಜುಲೈ 7ರಂದೆಯೇ 4ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರತಕ್ಕಂತಹ ಬುಧನು ಮನೆಯಲ್ಲಿ ಸಂತೋಷವನ್ನು ತರಲಿದ್ದು ವ್ಯಾಪಾರ ಪಾಲುದಾರರೊಂದಿಗೆ ಉತ್ತಮ ಸಂಬಂಧವನ್ನು ಕೂಡ ಉಂಟು ಮಾಡಲಿದ್ದಾರೆ. ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ, 5 ಮತ್ತು 6ನೇ ಮನೆಯಲ್ಲಿ ಶುಕ್ರನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು ಐಷಾರಾಮಿ ವಸ್ತುಗಳ ಅನಗತ್ಯವಾದಂತಹ ಖರ್ಚುಗಳನ್ನು ತರಲಿದ್ದು ಮಹಿಳೆಯರೊಂದಿಗೆ ಎಚ್ಚರಿಕೆಯ ಅಗತ್ಯವನ್ನು ಕೂಡ ಸೂಚಿಸಲಿದ್ದಾರೆ. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಬಹುದಾಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಉದ್ಯೋಗಿಗಳಿಗೆ 10ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಗುರು ಉತ್ತುಂಗ ಸ್ಥಾನದಲ್ಲಿ ಇದ್ದು ಲಗ್ನದತ್ತ ಮುಖ ಮಾಡಿರುವುದು ಅದ್ಭುತವಾದಂತಹ ಆಶೀರ್ವಾದವನ್ನು ನೀಡಲಿದೆ. ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದಂತಹ ಮನ್ನಣೆಯೂ ಕೂಡ ದೊರೆಯಲಿದೆ. ಜನ್ಮದಿನದಿಂದ ಶನಿಗ್ರಹದಿಂದಾಗಿ ಕೆಲಸದ ಹೊರೆ ಹೆಚ್ಚಿದ್ರೂ 3ನೇ ಮನೆಯಲ್ಲಿ ಮಂಗಳನ ಧೈರ್ಯದಿಂದ ನೀವು ಎಲ್ಲಾ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸ್ತಾ ಹೋಗ್ತೀರಿ. ಜುಲೈ 16ರ ನಂತರ ಸೂರ್ಯನು 5ನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ
ಅದರಿಂದ ನಿಮ್ಮ ನಿರ್ಧಾರಗಳನ್ನು ನಿಮ್ಮ ಮೇಲಾಧಿಕಾರಿಗಳು ಗೌರವಿಸ್ತಾ ಬರ್ತಾರೆ. ಬಡ್ತಿ ಅಥವಾ ವರ್ಗಾವಣೆಗಾಗಿ ಕಾಯುತ್ತಿರುವವರು ಸಕಾರಾತ್ಮಕವಾದಂತಹ ಫಲಿತಾಂಶಗಳನ್ನು ಕೂಡ ಪಡೆದುಕೊಳ್ಳಲಿದ್ದೀರಿ. ಸೃಜನಶೀಲ ಕ್ಷೇತ್ರಗಳಲ್ಲಿ ಇರುವವರಿಗೂ ಕೂಡ ಲಗ್ನದಿಂದಾಗಿ ಉತ್ತಮ ಅವಕಾಶಗಳು ಮತ್ತೆ ಪ್ರಶಸ್ತಿಗಳು ಕೂಡ ಸಿಗಲಿದೆ. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ, ಈ ರಾಶಿಯ ಜನರು ಉದ್ಯಮಿಗಳಾಗಿದ್ರೆ ಲಾಭದಾಯಕವಾಗಿ ಇರಲಿದೆ. ಲಗ್ನದಲ್ಲಿರತಕ್ಕಂತಹ ಶನಿಯು 7ನೇ ಮನೆಯಲ್ಲಿ ಇರೋದರಿಂದ ವ್ಯವಹಾರ ಸ್ವಲ್ಪ ನಿಧಾನವಾಗಿರಲಿದೆ, ಆದರೆ ಲಾಭದ ಕೊರತೆ ಇರೋದಿಲ್ಲ. ಜುಲೈ 7ರಂದೇ ಆಲ್ರೆಡಿ 7ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಬುಧನು 4ನೇ ಮನೆಗೆ ಪ್ರವೇಶವನ್ನ ಮಾಡಿರೋ ಕಾರಣ ಅದು ನಿಮ್ಮ ಮನೆ ಮತ್ತು ಕಚೇರಿಯ ಸ್ಥಳದನ್ನ ಖರೀದಿಸಲು ಅಥವಾ ಹೊಸ ಒಪ್ಪಂದಗಳನ್ನ ಮಾಡಿಕೊಳ್ಳಲು ದಾರಿಯನ್ನ ಮಾಡ್ಕೊಳ್ತಾ ಬರ್ತದೆ. ಸಂಪತ್ತಿನ ಅಧಿಪತಿ ಮಂಗಳ ಗ್ರಹವು 3ನೇ ಮನೆಯಲ್ಲಿ ಇರುವುದರಿಂದ ನೀವು ಮಾರ್ಕೆಟಿಂಗ್ ಮತ್ತು ಸಂವಹನದ ಮೂಲಕ ನಿಮ್ಮ ವ್ಯವಹಾರವನ್ನ ಆಕ್ರಮಣಕಾರಿಯಾಗಿ ಪ್ರಚಾರವನ್ನ ಮಾಡ್ತಾ ಹೋಗ್ತೀರಿ. ಕೇತು 6ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮನ್ನ ಮೀರಿಸಲಿದ್ದಾರೆ ಎಂಬ ಕೀಳಿರಿಮೆ ನಿಮಗೆ ಇರಲಿದೆ. ಅವರ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿ ನಿಮ್ಮ ಕೆಲಸದ ಮೇಲೆ ನೀವು ಗಮನವನ್ನು ಹರಿಸ್ತಾ ಬನ್ನಿ. ಇದರಿಂದಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಬಹುದಾಗಿದೆ. ಇನ್ನು ಈ ರಾಶಿಯವರ ಹಣಕಾಸಿನ ಸ್ಥಿತಿಯ ವಿಚಾರಕ್ಕೆ ಬರುವುದಾದರೆ, ಆರ್ಥಿಕವಾಗಿ ತುಂಬ ಬಲವಾಗಿ ಇರುತ್ತೀರಿ. ಸಂಪತ್ತಿನ ಅಧಿಪತಿ ಮಂಗಳ 3ನೇ ಮನೆಯಲ್ಲಿ ಮತ್ತು ಗುರು ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ನಿಮಗೆ ಯಾವುದೇ ಹಣದ ಕೊರತೆ ಎದುರಾಗೋದಿಲ್ಲ. ನಿಮ್ಮ ಬಾಕಿ ಹಣವನ್ನು ಸಂಗ್ರಹಿಸಲಾಗ್ತದೆ. ಶೇರ್ ಮಾರ್ಕೆಟ್ನಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ನಿಮ್ಮ ಹೂಡಿಕೆಗಳು ಬಹಳಷ್ಟು ಅನಿರೀಕ್ಷಿತವಾದಂತಹ ಲಾಭಗಳನ್ನು ತರಲಿದೆ. 12ನೇ ಮನೆಯಲ್ಲಿ ರಾಹುವಿನ ಸಂಚಾರವು ಅನಿರೀಕ್ಷಿತ ವೆಚ್ಚಗಳಿಗೆ ಕಾರಣವಾಗಬಹುದು. ನಿಮ್ಮ ಕೈಯಲ್ಲಿ ಹಣವಿದ್ರೂ ಸಹ ಯಾವುದೋ ರೂಪದಲ್ಲಿ ಖರ್ಚಾಗ್ತಾ ಹೋಗ್ತಿದೆ. ನೀವು ವಿದೇಶಿ ಪ್ರಯಾಣಕ್ಕಾಗಿ ಅಥವಾ ಆಸ್ಪತ್ರೆ ವೆಚ್ಚಗಳಿಗಾಗಿ ಸ್ವಲ್ಪ ಹಣವನ್ನು ಕೂಡ ಖರ್ಚು ಮಾಡಬೇಕಾಗ್ಬೋದು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದ್ರೆ, ಆರೋಗ್ಯದ ವಿಷಯದಲ್ಲಿ ಈ ಮೀನ ರಾಶಿಯವರು ಈ ತಿಂಗಳು ತಮ್ಮ ಮನಸ್ಸಿನೊಂದಿಗೆ ಹೋರಾಡಬೇಕು. ಶನಿಯು ಲಗ್ನದಲ್ಲಿ ಇರುವುದರಿಂದ ಕೀಲು ನೋವು, ದೈಹಿಕ ಆಯಾಸ ಮತ್ತು ಆಯಾಸ ಸಾಮಾನ್ಯವಾಗಿರಲಿದೆ. ಗುರುವಿನ ನಿರ್ದೇಶನದಿಂದ ಯಾವುದೇ ದೊಡ್ಡ ಜೀವ ಬೆದರಿಕೆ ಇರುವುದಿಲ್ಲ. ಆದರೆ ನಿಜವಾದ ಸಮಸ್ಯೆ 6ನೇ ಮನೆಯಲ್ಲಿ ಇರತಕ್ಕಂತಹ ಕೇತುವಿನಿಂದ ಬರಲಿದೆ. ನೀವು ಅನಾರೋಗ್ಯದಿಂದ ಬಳಲುತ್ತಿದ್ರೂ ಸಹ ನನಗೆ ಏನೋ ಗಂಭೀರ ಕಾಯಿಲೆ ಇದೆ ಎಂದು ಅಭಾಗಲಬ್ಧ ಭಯ ನಿಮ್ಮಲ್ಲಿ ಕಾಡಬಹುದು. ನಿಮಗೆ ಸಣ್ಣ ತಲೆನೋವು ಬಂದರೂ ಸಹ ಬಹಳಷ್ಟು ಭಯವನ್ನು ಪಡ್ತಾ ಹೋಗ್ತೀರಿ. ಈ ಕಡಿಮೆ ಸ್ವಾಭಿಮಾನದ ಭಾವನೆಯು ನಿಮ್ಮ ಮಾನಸಿಕ ಶಾಂತಿಯ ಮೇಲೆ ಪರಿಣಾಮವನ್ನು ಬೀರಲಿದೆ. ಅಲ್ಲದೆ 12ನೇ ಮನೆಯಲ್ಲಿ ಇರತಕ್ಕಂತಹ ರಾಹು ನಿದ್ರಾಹೀನತೆಗೆ ಕೂಡ ಕಾರಣವಾಗಲಿದೆ. ಇದರಿಂದ ಸಕಾರಾತ್ಮಕ ಚಿಂತನೆಯನ್ನ ಅಭ್ಯಾಸ ಮಾಡ್ಕೊಳ್ತಾ ಬನ್ನಿ. ಈ ಟೈಮ್ನಲ್ಲಿ ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದ್ರೆ, ಕೌಟುಂಬಿಕ ಜೀವನವು ಬಹಳ ಆಹ್ಲಾದಕರವಾಗಿ ಇರಲಿದೆ. 5ನೇ ಮನೆಯಲ್ಲಿನ ಶ್ರೇಷ್ಠ ಅಧಿಪತಿಯು ಮನೆಯಲ್ಲಿ ಮಕ್ಕಳ ಮೂಲಕ ಸಂತೋಷವನ್ನು ತರಲಿದ್ದು, ಅವರು ಸಾಧಿಸುವಂತಹ ಯಶಸ್ಸುಗಳು ನಿಮಗೆ ಹೆಮ್ಮೆಯ ಮೂಲವಾಗಿ ಇರಲಿದೆ. ಮಕ್ಕಳಿಲ್ಲದವರಿಗೆ ಈ ಸಮಯದಲ್ಲಿ ಮಕ್ಕಳನ್ನು ಪಡೆಯುವಂತಹ ಸಾಧ್ಯತೆಯೂ ಕೂಡ ಇರಲಿದೆ. ಲಗ್ನದಲ್ಲಿ ಇರತಕ್ಕಂತಹ ಶನಿಯು ನಿಮ್ಮನ್ನ ಸ್ವಲ್ಪ ಗಂಭೀರವಾಗಿ ಮತ್ತು ಕಟ್ಟುನಿಟ್ಟಾಗಿ ಕಾಣುವಂತೆ ಕಾಡಲಿದ್ದು, ಇದು ನಿಮ್ಮ ಸಂಗಾತಿಯಿಂದ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು. ನಿಮ್ಮ ಪ್ರೀತಿಯನ್ನ ಮಾತಿನ ಮೂಲಕ ವ್ಯಕ್ತಪಡಿಸಿಕೊಳ್ತಾ ಬನ್ನಿ. 6ನೇ ಮನೆಯಲ್ಲಿರ್ತಕ್ಕಂತಹ ಕೇತು ನಿಮ್ಮ ಸಂಬಂಧಿಕರು ಅಥವಾ ಮನೆಯಲ್ಲಿ ಕೆಲಸ ಮಾಡುವವರ ಬಗ್ಗೆ ಒಂದು ರೀತಿಯ ನಿರ್ಲಿಪ್ತತೆಯನ್ನು ತೋರಿಸುವಂತೆ ಮಾಡಲಿದ್ದಾರೆ. ಮತ್ತೆ ಅವರನ್ನ ದೂರವನ್ನು ಕೂಡ ಹಿಡ್ತಾ ಬರ್ತಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನ ಕಾಣಲಿದ್ದೀರಿ. ಇನ್ನು ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದ್ರೆ, ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಯುಗ ಅಂತಾನೆ ಹೇಳ್ಬೋದು. 5ನೇ ಮನೆಯಲ್ಲಿ ಶ್ರೇಷ್ಠ ಗುರುವಿನ ಉಪಸ್ಥಿತಿಯಿಂದಾಗಿ ನಿಮ್ಮ ಬುದ್ಧಿಶಕ್ತಿ ಅರಳುತ್ತಾ ಹೋಗ್ತದೆ. ನೀವು ಅಧ್ಯಯನ ಮಾಡುವ ಯಾವುದೇ ವಿಷಯವನ್ನು ನೀವು ತಕ್ಷಣ ನೆನಪಿಸಿಕೊಳ್ತಾ ಹೋಗ್ತೀರಿ. ನೀವು ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಶ್ರೇಣಿಗಳನ್ನು ಕೂಡ ಸಾಧಿಸಲಿದ್ದೀರಿ. ಲಗ್ನದಲ್ಲಿರ್ತಕ್ಕಂತಹ ಶನಿಯು ನಿಮ್ಮನ್ನ ಅಧ್ಯಯನ ಮಾಡಲು ಕುಳಿತುಕೊಳ್ಳಲು ಸೋಮಾರಿ ಮಾಡಬಹುದು. ಮತ್ತೆ ಆ ಸೋಮಾರಿತನವು ತ್ಯಜಿಸ್ತಾ ಹೋದರೆ ನೀವು ಹಿಂದಿರುಗಲು ಸಾಧ್ಯವಾಗೋದಿಲ್ಲ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ತಮ್ಮ ವೀಸಾ ಕೆಲಸವನ್ನು ಕೂಡ ಈ ಟೈಮ್ನಲ್ಲಿ ಪೂರ್ಣಗೊಳಿಸ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ರಾಶಿಯವರು ಕಾಣ್ಬೋದಾಗಿದೆ. ಹಾಗಾದರೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರದ ವಿಚಾರಕ್ಕೆ ಬರೋದಾದ್ರೆ, ರಾಶಿ ಚಕ್ರದ ದಿನದಂದು ಶನಿಯ ಪ್ರಭಾವ ಕಡಿಮೆ ಮಾಡಲು ಮತ್ತು ಕೇತುವಿನಿಂದ ಉಂಟಾಗುವ ಮಾನಸಿಕ ಚಿಂತನೆಗಳು ಮತ್ತು ಭಯಗಳನ್ನು ಹೋಗಲಾಡಿಸಲು ನಾವು ತಿಳಿಸ್ಕೊಡುವಂತಹ ಪರಿಹಾರವನ್ನು ಮಾಡ್ತಾ ಬನ್ನಿ. ಅನಾರೋಗ್ಯದ ಬಗ್ಗೆ ಇರುವ ಅವಿವೇಕದ ಭಯ ಮತ್ತು ಸ್ವಯಂ ಕೀಳಿರಿಮೆಯ ಭಾವನೆಗಳನ್ನು ತೊಡೆದು ಹಾಕಲು ಪ್ರತಿದಿನ ಗರಿಕೆಯೊಂದಿಗೆ ಗಣಪತಿಯನ್ನ ಪೂಜಿಸ್ತಾ ಬನ್ನಿ. ಗಣೇಶ ಅಥರ್ವ ಶ್ರೇಷ್ಠವನ್ನ ಪಠಿಸ್ತಾ ಬನ್ನಿ ಸ್ನೇಹಿತರೆ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಇನ್ನು ಶನಿವಾರದಂದು ಶನಿ ಶಾಂತಿಗಾಗಿ ದೈಹಿಕ ಆಯಾಸ ಮತ್ತು ಕೆಲಸದಲ್ಲಿನ ವಿಳಂಬವನ್ನು ತೊಡೆದು ಹಾಕಲು
ಶನಿವಾರ ಶಿವ ದೇವಾಲಯದಲ್ಲಿ ಅಥವಾ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುತ್ತಾ ಬನ್ನಿ. ಅಂಗವಿಕಲರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ ಸ್ನೇಹಿತರೆ. ನಿದ್ರಾಹೀನತೆ ಮತ್ತು ಅತಿಯಾದ ಖರ್ಚುಗಳನ್ನು ಕಡಿಮೆ ಮಾಡಲು ಪ್ರತಿದಿನ ಮಲಗುವ ಮುನ್ನ ದುರ್ಗಾ ದೇವಿಯನ್ನು ಸ್ಮರಿಸಬೇಕು ಅಥವಾ ದುರ್ಗಾ ಚಾಲಿಸವನ್ನ ಪಠಿಸೋದ್ರಿಂದ ರಾಹುವಿನ ಶಾಂತಿಯೂ ಕೂಡ ಉಂಟಾಗಲಿದೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಇದರಿಂದಲೂ ಕೂಡ ಶನಿಯ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ. ಹಾಗೆಯೇ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸ್ತಾ ಬನ್ನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.